ನಮಃ ಶಿವಾಯ. ಸಾಮಾನ್ಯವಾಗಿ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾ ಇರ್ತೀರ, ಮಾಟ ಮಂತ್ರಕ್ಕೆ ಹಾಗೆ ಶತ್ರುಗಳ ನಾಶಕ್ಕೆ ಯಾವ್ದಾದ್ರು ಸ್ತೋತ್ರ ಇದೆ ತಿಳಿಸ್ಕೊಡಿ ಅಂತ. ನಿಜವಾಗ್ಲೂ ಭಗವಂತನ ಅಣುತಿ ಅಂದರೆ ಆಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿ ಅಲ್ಲಾಡೋ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ನಾವು ಮುಖ್ಯವಾಗಿ ಭಗವಂತನ ನಾಮಸ್ತೋತ್ರ ಪಠನೆ ಮಾಡೋದ್ರಿಂದ, ಅವ್ರ ಸ್ತೋತ್ರಗಳನ್ನ ಪಠಿಸೋದ್ರಿಂದ ಎಂಥ ಶತ್ರುಗಳ ಕಾಟ ಇರಲಿ, ಎಂಥ ಮಾಟ ಮಂತ್ರ ದೋಷ ಇರಲಿ, ನಾವು ಅದರಿಂದ ನಿವಾರಣೆ ಹೊಂದ್ಬೋದು. ವಿಶೇಷವಾಗಿ ದೇವಿ ದುರ್ಗಾ ಕವಚವನ್ನು ಪಠನೆ ಮಾಡಿ, ಹಾಗೆ ನಾರಾಯಣ ಕವಚವನ್ನು ಪಠನೆ ಮಾಡಿ, ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠನೆ ಮಾಡಿ, ಹಾಗೆ ವಿಷ್ಣುವಿನ ಒಂದು ಪಂಚಾಯುಧ ಸ್ತೋತ್ರ, 5 ಆಯುಧಗಳ ಸ್ತೋತ್ರ ಇದೆಯಲ್ಲ, ಇದು ಶತ್ರುಗಳ ನಾಶಕ್ಕೆ ವಿಶೇಷವಾಗಿ ಇದು ಕೆಲಸ ಮಾಡುತ್ತೆ. ಈ 4 ಸ್ತೋತ್ರಗಳನ್ನ ನೀವು ಪ್ರತಿನಿತ್ಯ ಪಠನೆ ಮಾಡ್ತಾ ಬನ್ನಿ. ವಿತಿನ್ 40 ಡೇಸ್ ನಿಮ್ಗೆ ಎಂಥ ಮಾಟ ಮಂತ್ರನೇ ಆಗಿರಲಿ ಅದು ಕ್ಲಿಯರ್ ಆಗುತ್ತೆ, ಹಾಗೆ ಶತ್ರು ಕಾಟನೇ ಇರಲಿ ಕ್ಲಿಯರ್ ಆಗುತ್ತೆ. ಧನ್ಯವಾದಗಳು. ಸಾಯಿರಾಮ್.